ಬಲವಂತದ ಕಲ್ಯಾಣ ಭಾಗ 1 ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧಪಡಿಸಿದಂತಹ ಭವ್ಯವಾದ ಮದುವೆ ಮಂಟಪ. ಅಲ್ಲಿಗೆ ಬರುವ ಅತಿಥಿಗಳಿಗೆ ರಾಜ್ಯಾತಿಥ್ಯದ ಜೊತೆಗೆ ಕಣ್ಣು ಕೋರೈಸುವಂತಹ ಎಲ್ಲ ರೀತಿಯ ಐಷಾರಾಮಿ ಸೌಲಭ್ಯಗಳು ಇದ್ವು. ಮಂಟಪದ ತುಂಬ ಹಬ್ಬದ ವಾತಾವರಣ, ಮದುವೆಯ ಸಂಭ್ರಮ ಮನೆ ಮಾಡಿತ್ತು. ಇನ್ನು ವರ ರಾಮ್ನನ್ನ ನೋಡಿದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ನೆನಪಾಗ್ತಿದ್ದ. ಗಂಭೀರವಾದ ಕಣ್ಣುಗಳು, ನೀಟಾಗಿ ಟ್ರಿಮ್ ಮಾಡಿದ ಗಡ್ಡ, ಹಣೆಯ ಮೇಲೆ ಮದುವೆಯ ಕಲ್ಯಾಣ ತಿಲಕ, ಬಿಳಿ ರೇಷ್ಮೆ ಪಂಚೆ ಶಾರ್ಟ್ ಧರಿಸಿ ಮಿಂಚುತ್ತಿದ್ದ ಆತನ ಕೆನ್ನೆಯ ಮೇಲೊಂದು ಸಣ್ಣ ಕಪ್ಪು ಚುಕ್ಕೆ ದೃಷ್ಟಿಯಾಗದಂತೆ ತಡಿತಾ ಇತ್ತು. ರಾಮ್ ತುಂಬ ಬೆಳ್ಳಗೂ ಇರಲಿಲ್ಲ, ತೀರಾ ಕಪ್ಪಗೂ ಇರಲಿಲ್ಲ. ನೋಡುಗರನ್ನ ಸೆಳೆಯುವಂತಹ ಕೃಷ್ಣನ ಸೌಂದರ್ಯ ಅವನದು. ಸದೃಢವಾದ ಮೈಕಟ್ಟು ಹೊಂದಿದ್ದ ಆತನನ್ನು ನೋಡಿದ್ರೆ ಯಾವುದೇ ಹುಡುಗಿಯಾದ್ರೂ ಕೂಡ ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬಿದ್ದುಬಿಡಬೇಕು. ಹಾಗಿತ್ತು ಅವನ ರೂಪ. ಆ ಮದುವೆಯ ಉಡುಪಿನಲ್ಲಿ ಅವನ ಸೌಂದರ್ಯ ನೂರ್ಮುಡಿಯಾಗಿತ್ತು. ಅಲ್ಲಿ ನೆರೆದಿದ್ದವರ ಕಣ್ಣುಗಳು ಅವನ ಮೇಲಿಂದ ಕದಡುತ್ತಲೇ ಇರಲಿಲ್ಲ. ಇತ್ತ ವಧು ಲಕ್ಷ್ಮಿ ಕೂಡ ಅಷ್ಟೇ, ದೇವತೆಯಂತೆ ಕಂಗೊಳಿಸ್ತಾ ಇದ್ಲು. ಹಳದಿ ಕುಂಕುಮದ ಶಾಸ್ತ್ರ ಮುಗಿಸಿ ಬಂದ ಆಕೆಯ ಮುಖ ಸೂರ್ಯನಂತೆ ಹೊಳಿತಾ ಇತ್ತು. ಕಮಲದಂತಹ ಕಣ್ಣುಗಳು, ಹಣೆಯ ಮೇಲೆ ಹೊಳೆಯುವ ಬೊಟ್ಟು, ಸಾಂಪ್ರದಾಯಿಕ ಒಡವೆಗಳ ಹಾರ, ಕೈ ತುಂಬ ಹಸಿರು ಬಳೆಗಳ ತೆಳುವಾದ, ಸೊಂಟಕ್ಕೆ ಒಪ್ಪುವಂತಹ ಕಡು ಹಸಿರು ಅಂಚಿನ ಕಾಂಚೀಪುರಂ ರೇಷ್ಮೆ ಸೀರೆಯನ್ನ ಉಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿಯ ಪ್ರತಿಮೆಯಂತೆ ಸಿದ್ಧಳಾಗಿದ್ಲು. ಕೈಯಲ್ಲಿ ಮದುವೆಯ ತೆಂಗಿನಕಾಯಿಯನ್ನ ಹಿಡಿದು ಪುರೋಹಿತರು ಕರೆಯುವ ಮುಹೂರ್ತಕ್ಕೆ ಸಮಯಕ್ಕಾಗಿ ಕಾಯ್ತಾ ಇದ್ಲು. ತಾನ್ ಇಷ್ಟಪಟ್ಟ ಆ ರಾಮ್ನನ್ನ ಮದುವೆಯಾಗಿ ಅವನ ಬಾಳ ಸಂಗಾತಿಯಾಗಲು ಆಕೆಯ ಮನಸ್ಸು ತವಕಿಸ್ತಾ ಇತ್ತು. ಅತ್ತ ವರ ಮತ್ತು ವಧುವಿನ ಪೋಷಕರು ಮಂಟಪದ ದ್ವಾರದಲ್ಲಿ ನಿಂತು ಬರುವ ಅತಿಥಿಗಳನ್ನ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ತಾ ಇದ್ರು. ಮದುವೆಯ ಶುಭ ಮುಹೂರ್ತ ಹತ್ತಿರವಾಗ್ತಿದ್ದಂತೆ ಊರಿನ ಹಿರಿಯರು, ಬಂಧು ಮಿತ್ರರೆಲ್ಲರೂ ಕೂಡ ಮಂಟಪದತ್ತ ಹೆಜ್ಜೆ ಹಾಕ್ತಾ ಇದ್ರು. ಕಲ್ಯಾಣ ಮಹೋತ್ಸವದ ಆ ಮಹಾ ಸಂಭ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಬೇಕಾಗಿತ್ತು. ಅತ್ತ ಮದುವೆಗೆ ಬರುವ ಅತಿಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಬಂದವರೆಲ್ಲರನ್ನೂ ವರ ಮತ್ತು ವಧುವಿನ ಪೋಷಕರು ಮುಖದಲ್ಲಿ ಕಿರುನಗೆಯನ್ನ ಬೀರುತ್ತಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ರು. ಇತ್ತ ಮಂಟಪದಲ್ಲಿ ಪ್ರಧಾನ ಪುರೋಹಿತರು ಮತ್ತು ಅವರ ಸಹಾಯಕರು ಮದುವೆ ಶಾಸ್ತ್ರಗಳಿಗೆ ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಜೋಡಿಸುವ ಗಡಿಬಿಡಿಯಲ್ಲಿದ್ರು. ಇನ್ನೇನು ಅರ್ಧ ಗಂಟೆಯಲ್ಲಿ ಊಟದ ಸೌಲಭ್ಯ ಶುರುವಾಗಲಿತ್ತು. ಅದಾದ ತಕ್ಷಣ ಮದುವೆಯ ಅಸಲಿ ಸಂಭ್ರಮ ಆರಂಭ. ಆಗ ವರನ ಕೋಣೆಯಲ್ಲಿ ಬೇರೆಯದೇ ಆದ ಒಂದು ತಮಾಷೆಯ ದೃಶ್ಯ ನಡೀತಾ ಇದೆ. ವರ ನಾನಿಯ ಸ್ನೇಹಿತರೆಲ್ಲ ಅಲ್ಲಿ ಜಮಾಯಿಸಿ ಹರಟೆ ಹೊಡೆಯುತ್ತಾ ಜ್ಯೂಸ್ ಕುಡಿಯುತ್ತಾ ಮಜಾ ಮಾಡ್ತಾ ಇದ್ದಾರೆ. ಒಬ್ಬ ಸ್ನೇಹಿತ ನಾನಿಯನ್ನ ಕಾಡಿಸುತ್ತಾ, ಲೋ ಮಗನೇ, ನೀನು ಯಾಕೋ ತುಂಬ ಸುಸ್ತಾಗಿ ಕಾಣ್ತಿದ್ಯಾ, ಈಗಲೇ ಏನಾದರೂ ತಿನ್ನದಿದ್ರೆ ಮದುವೆ ಮುಹೂರ್ತದ ಹೊತ್ತಿಗೆ ಸುಸ್ತಾಗಿ ಬಿದ್ದುಬಿಡ್ತೀಯ ಜೋಕೆ ಅಂತ ಎದುರಿಸ್ತಿದ್ದ. ಅದಕ್ಕೆ ನಾನಿ, ಲೇ, ನನ್ನ ಮುಂದೆ ನೀವೆಲ್ಲ ಕುಡಿದು ಮಜಾ ಮಾಡ್ತಿದ್ದೀರಾ, ನಮ್ಮಮ್ಮ ಮದುವೆ ಮುಗಿಯೋವರೆಗೂ ನನಗೇನು ಕೊಡಬೇಡ, ಉಪವಾಸ ಇರಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಇಲ್ಲಾಂದ್ರೆ ಮದುವೆನೇ ಬೇಡ ಅಂತ ಓಡ್ ಹೋಗ್ತಿದ್ದೆ ಕಣ್ರೋ ಎಂದು ತಮಾಷೆಯಾಗಿ ಅಳಲು ತೋಡಿಕೊಂಡ. ಅಷ್ಟರಲ್ಲಿ ಒಬ್ಬ ಸ್ನೇಹಿತ ಜ್ಯೂಸ್ ಗ್ಲಾಸ್ ತಂದು, ಅಕ್ಕಪಕ್ಕ ಯಾರೂ ಇಲ್ಲ ಮಗ, ಸುಮ್ಮನೆ ಒಂದು ಸಿಪ್ ಕುಡಿ ಎಂದು ನಾನಿಯ ಬಾಯಿಗೆ ಹಿಡಿದ. ಆ ಆಪಲ್ ಜ್ಯೂಸು ನಾನಿಯ ತುಟಿಗಳನ್ನ ಮುಟ್ಟುವಷ್ಟರಲ್ಲೇ ಅಲ್ಲಿಗೆ ಸಾಕ್ಷಾತ್ ಯಮರಾಜನಂತೆ ಎಂಟ್ರಿ ಕೊಟ್ಲು ಅವನ ಅಜ್ಜಿ ಸಾವಿತ್ರಮ್ಮ. ಬಂದವಳೆ ತನ್ನ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ನಿಂದ ಜ್ಯೂಸ್ ಹಿಡಿದಿದ್ದ ಸ್ನೇಹಿತನ ಕೈಗೆ ಜೋರಾಗೊಂದು ಪೆಟ್ಟು ಕೊಟ್ಲು. ಕೈಯಲ್ಲಿದ್ದ ಗ್ಲಾಸ್ ಕೆಳಗೆ ಬಿದ್ದು ಜ್ಯೂಸೆಲ್ಲ ಚೆಲ್ಲಾಡ್ತು. ಸ್ನೇಹಿತ ನೋವಿನಿಂದ ಅಯ್ಯೋ ಅಮ್ಮ ಅಂತ ಹೇಳಿ ಕೈ ಹಿಡಿದು ಕೂಗಲಾರಂಭಿಸ್ದ. ಅಜ್ಜಿ ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು, ಏನೋ ನಿಮ್ಮ ಕತೆ, ಮರ್ಯಾದಸ್ಥ ಮನೆತನದ ಸಂಪ್ರದಾಯಗಳೇ ಗೊತ್ತಿಲ್ವಾ ನಿಮ್ಗ್ಯಾರಿಗೋ, ನನ್ನ ಮುದ್ದಿನ ಮೊಮ್ಮಗ ಎಲ್ಲವನ್ನ ಶ್ರದ್ಧೆಯಿಂದ ಪಾಲಿಸ್ತಾ ಇದ್ರೆ ನೀವೆಲ್ಲ ಸೇರಿ ಅವನ ವ್ರತ ಕೆಡಿಸಿ ಮೂರ್ಖನನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿ ಜೋರಾಗಿ ಗದ್ದರಿಸಿದ್ಲು. ಅಜ್ಜಿಯ ಕೋಪ ಕಂಡು ನಾನಿ ತಕ್ಷಣ ಎದ್ದು ಬಂದು ಅವಳ ಹೆಗಲ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಹತ್ತಿರಕ್ಕೆ ಎಳೆದುಕೊಂಡ. ಕೂಲ್ ಡೌನ್ ಸಾವಿತ್ರಿ ಡಾರ್ಲಿಂಗ್, ನನ್ನ ಮುದ್ದಿನ ಅಜ್ಜಿ ಅಲ್ವಾ ನೀನು, ಕೋಪ ಮಾಡ್ಕೋಬೇಡ, ನನ್ನ ಫ್ರೆಂಡ್ಸ್ ಏನೋ ತಮಾಷೆಗೆ ಹಂಗೆ ಮಾಡಿಬಿಟ್ಟಿದಾರಷ್ಟೆ, ನೀನು ಹೀಗೆ ಕೋಪ ಮಾಡಿಕೊಂಡ್ರೆ ನಿನ್ನ ಮಾತುಗಳು ನನಗೆ ಶಾಪ ಆಗಿಬಿಡುತ್ತೆ ಕಣೆ ಎನ್ನುತ್ತಾ ಅವಳನ್ನು ನಗಿಸಲು ಅವಳ ಕೆನ್ನೆಗೆ ಸಡನ್ನಾಗಿ ಒಂದು ಮುತ್ತನ್ನು ಕೊಡ್ತಾನೆ. ಸಾವಿತ್ರಮ್ಮ ಸುಳ್ಳು ಕೋಪವನ್ನು ನಟಿಸುತ್ತಾ ನಾನಿಯನ್ನ ದೂರ ತಳ್ಳಿ,
"ಏ ನಾನಿ, ನನ್ನ ಹತ್ತಿರ ನಿನ್ನ ಈ ರೊಮ್ಯಾಂಟಿಕ್ ಆಟಗಳನ್ನೆಲ್ಲ ಇಟ್ಕೋಬೇಡ. ದೂರ ನಡಿ" ಅಂತ ಹೇಳಿದ್ಲು. ನಾನಿ ನಗುತ್ತಾ, "ಅಯ್ಯೋ ನನ್ನ ಪ್ರೀತಿಯ ಅಜ್ಜಿ, ನಿನ್ನ ಮೊಮ್ಮಗ ಮುತ್ತು ಕೊಟ್ರೆ ಏನಂತೆ? ನೀನಂದ್ರೆ ನನಗೆ ತುಂಬ 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 ಇಷ್ಟ. ಅದಕ್ಕೆ ಕೊಟ್ಟೆ ಅಷ್ಟೆ. ನನ್ನನ್ನು ಹೀಗೆ ದೂರ ತಳ್ಳೋದು ಸರಿಯಾ? ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನನಗೆ ಮದುವೆ ಆಗೋಗುತ್ತೆ. ಅಕಸ್ಮಾತ್ ನೀನು ತಳ್ಳಿದ ರಭಸಕ್ಕೆ ನನ್ನ ಬೆನ್ನೇನಾದರೂ ಮುರಿದೋದ್ರೆ ಗತಿ ಏನು? ಆಮೇಲೆ ನಿಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್‌ಗೆ ಹಾಕಿಸ್ಬೇಕಾಗುತ್ತೆ ಅಷ್ಟೆ" ಅಂತ ಹೇಳಿ ರೇಗಿಸ್ತಾ ಇದ್ದಾನೆ. ಅದಕ್ಕೆ ಅಜ್ಜಿ ತನ್ನ ಕೋಲನ್ನ ಗಾಳಿಯಲ್ಲಿ ತೂರಿಸುತ್ತಾ, "ಏನೋ ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಾ? ಹೂವಿನ ಹಾಸಿಗೆ ಮೇಲೆ ತಳ್ಳಿದ್ರೆ ಬೆನ್ನು ಮುರಿಯುತ್ತಾ ನಿಂದು? ನಿನ್ನ ನಾಟಕ ಸಾಕು ನಿಲ್ಲಿಸು" ಅಂತ ಹೇಳಿ ಗದರಿಸಿದ್ಲು. ನಾನಿ ತಕ್ಷಣ ಕಿವಿ ಹಿಡಿದುಕೊಂಡು, "ಕ್ಷಮಿಸು ಅಜ್ಜಿ, ನಾನೀ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನಿನ್ನ ಹತ್ರ ಜೋರಾಗಿ ಮಾತಾಡಲ್ಲಪ್ಪ. ಅಂದ ಹಾಗೆ ನನ್ನ ತಾತ ಎಲ್ಲಿದ್ದಾರೆ ಅಂತ ವಿಷಯವನ್ನ ಬದಲಾಯಿಸ್ದ. "ಅಜ್ಜಿ, ನಿಮ್ಮ ತಾತ ಮದುವೆ ಮಂಟಪದ ಮೊದಲ ಸಾಲಿನಲ್ಲಿ ಕುಳಿತಿದ್ದಾರೆ. ಅಲ್ಲಿ ವಧುವಿನ ತಾತನೂ ಕೂಡ ಇದ್ದಾರೆ. ಹಾಗಾಗಿ ಇಬ್ರು ಸೇರಿ ದೊಡ್ಡ ಮೀಟಿಂಗ್ ಅನ್ನೇ ನಡೆಸ್ತಿದ್ದಾರೆ. ಹೋಗು ಹೋಗು" ಅಂತ ಹೇಳಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ವಧುವಿನ ಕಡೆಯ ನೀಲವೇಣಿ ಎಂಬಂತಹ ಮಹಿಳೆ ಬಂದ್ಲು. ಅವಳನ್ನ ನೋಡಿ, "ಅಜ್ಜಿ, ಬಾ ನೀಲವೇಣಿ, ನಿನ್ನ ತಾಯಿ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದು. ನನ್ನನ್ನು ಕರೆದುಕೊಂಡು ಹೋಗೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಈ ಕೋತಿಗಳ ಜೊತೆ ಸೇರಿ ನೀನು ಜ್ಯೂಸ್ ಕುಡಿತಾ ಕೂತಿದ್ಯಲ್ಲಪ್ಪ" ಅಂತ ಹೇಳಿದ್ಲು. ಅದಕ್ಕೆ ನೀಲವೇಣಿ ಗಾಬರಿಯಾಗಿ, "ಅಯ್ಯೋ ಇಲ್ಲ ಅದ್ಕೆ, ನನಗೆ ಮಂಟಪದಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಹೋಗಿ ಬರುವಾಗ ಇಲ್ಲಿ ಜಸ್ಟ್ ಹಾಗೆ ಬಂದು ಹೋಗಿದ್ದು ಅಷ್ಟೇ" ಅಂತ ಅಂದ. ಸ್ನೇಹಿತರು ಮಧ್ಯಪ್ರವೇಶಿಸಿ, "ಅಜ್ಜಮ್ಮ, ನಮ್ಮ ಮೇಲೇಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಪಾಪ ನಾನಿಗೆ ತುಂಬ ಅಂದರೆ ತುಂಬ ಹಸಿವಾಗೋಗಿತ್ತು. ಅದಕ್ಕೆ ಉಪವಾಸ ತಡೆಯಲಾರದೆ ಒಂದೇ ಒಂದು ಸಿಪ್ಪು ಆ್ಯಪಲ್ ಜ್ಯೂಸನ್ನು ಕುಡಿಯೋಕೆ ಅಂತ ಹೋದ ಅಷ್ಟೆ. ನೀನು ಒಂದೇ ಸೆಕೆಂಡ್ ಲೇಟಾಗಿ ಬಂದಿದ್ರು ಅವನು ಕುಡಿದು ಬಿಡ್ತಿದ್ದ ಅಷ್ಟೆ. ನಾವೆಲ್ಲ ಹಸ್ತಿದ್ದ ಲಕ್ಷಣ ನೋಡಿ ಸ್ವಲ್ಪ ಜ್ಯೂಸ್ ಬಾಯಿಗಿಡಿದ್ವಿ ಅಷ್ಟೆ. ಅದಕ್ಕೆ ಇಷ್ಟೊಂದು ಗಲಾಟೆ ಮಾಡಬೇಕಾ" ಎಂದು ಅಜ್ಜಿಯನ್ನ ಸಮಾಧಾನ ಮಾಡೋಕ್ಕೆ ಬಹಳ ಪ್ರಯತ್ನಪಟ್ಟರು. ಮಂಟಪದ ಒಳಗಿನ ವಾತಾವರಣ ಈಗ ನಗು ಮತ್ತು ಸಣ್ಣ ಜಗಳಗಳಿಂದ ಕಳೆಗಟ್ಟಿತ್ತು. ಆದರೆ ಮುಂದೆ ನಡೆಯಬಹುದಾದಂತಹ ಘಟನೆ ಎಲ್ಲರನ್ನ ಕೂಡ ಅಳಿಸುವಂತಿತ್ತು. ಅಜ್ಜಿ ಸಾವಿತ್ರಮ್ಮ ಮುಖ ಗಂಭೀರವಾಗಿಟ್ಕೊಂಡು, "ನೋಡ್ರಪ್ಪ, ಬೇರೆಯವ್ರ ಮನೆಗಳಲ್ಲಿ ಹೆಂಗೋ ಗೊತ್ತಿಲ್ಲ. ಆದರೆ ನಮ್ಮ ಮನೆತನಕ್ಕೆ ಅಂತ ಒಂದು ಗೌರವ, ಮರ್ಯಾದೆ ಇದೆ. ನಮ್ಮ ನಾನಿ ಸಾಂಪ್ರದಾಯಿಕವಾಗಿ ಎಲ್ಲರ ಮೆಚ್ಚುಗೆಯಂತೆ ಮದುವೆ ಆಗಬೇಕು. ಈ ರೀತಿ ಕದ್ದು ಮುಚ್ಚಿ ಜ್ಯೂಸ್ ಕುಡಿಯೋದು, ಮಡಿ ಇಲ್ಲದೆ ಇರೋದು, ಉಪವಾಸ ಮುರಿಯೋದು ನಮ್ಮ ಸಂಪ್ರದಾಯ ಅಲ್ಲ. ನಾವು ತಲತಲಾಂತರದಿಂದ ಈ ನಿಯಮಗಳನ್ನು ಪಾಲಿಸ್ಕೊಂಡೇ ಬಂದಿರೋದು" ಅಂತ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಅದಕ್ಕೆ ನಾನಿ ಅಜ್ಜಿಯ ಕೈ ಹಿಡಿದು, "ಅಯ್ಯೋ ಅಜ್ಜಿ, ನನಗೆ ನಿಜವಾಗಿಯೂ ಆ ಜ್ಯೂಸ್ ಕುಡಿಯೋ ಆಸೆ ಇರಲಿಲ್ಲ ಕಣೆ. ಇವನೇ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದ ಅಷ್ಟೆ. ನೀನು ಹೊರಗಡೆ ನಿಂತು ನೋಡಿದ್ದನ್ನೇ ನಿಜ ಅಂದ್ಕೊಂಡ್ಬಿಟ್ರೆ ನಾನೇನು ಮಾಡಲಿ ಹೇಳು" ಎಂದು ಬಲು ಮುದ್ದಾಗಿ ಸಮಜಾಯಿಷಿ ನೀಡ್ತಾ ಇದ್ದಾನೆ ಮೊಮ್ಮಗ. ಅಷ್ಟರಲ್ಲಿ ಹೊರಗಡೆಯಿಂದ ವರನನ್ನ ಮಂಟಪಕ್ಕೆ ಕರೆತರಲು ಪುರೋಹಿತರು ಹೇಳಿದ ಧ್ವನಿ ಅನ್ನೋದು ಕೇಳಿಸುತ್ತೆ. ತಕ್ಷಣವೇ ಇಬ್ಬರು ಮುತ್ತೈದೆಯರು ಬಂದು ವರ ನಾನಿಯನ್ನ ಅತ್ಯಂತ ಸಡಗರದಿಂದ ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿದ್ರು. ಮಂಟಪಕ್ಕೆ ಬಂದ ಅತಿಥಿಗಳೆಲ್ಲ ಮತ್ತೊಮ್ಮೆ ನಮಸ್ಕರಿಸಿ ವರನು ಪೀಠದ ಮೇಲೆ ಕುಳಿತುಕೊಳ್ತಾನೆ. ಪುರೋಹಿತರು ಶಾಸ್ತ್ರೋಕ್ತವಾಗಿ ವರನ ಕೈಗೆ ಮದುವೆಯ ಕಂಕಣವನ್ನ ಕಟ್ಟಿ ಗಣಪತಿ ಪೂಜೆಯನ್ನ ನೆರವೇರಿಸಿದ್ರು. ನಂತರ, "ಈಗ ವಧುವನ್ನ ಮಂಟಪಕ್ಕೆ ಕರೆತನ್ನಿ" ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದ್ದಾರೆ. ಇತ್ತ ವಧು ಲಕ್ಷ್ಮಿ ನಾಚಿಕೆಯಿಂದ ಮುಖವನ್ನೆಲ್ಲ ಕೆಂಪಾಗಿಸಿಕೊಂಡು ಕೈಯಲ್ಲಿ ಮದುವೆಯ ತೆಂಗಿನಕಾಯಿಯನ್ನ ಹಿಡಿದು ಹೆಜ್ಜೆಯನ್ನ ಇಡ್ತಾ ಇದ್ದಾಳೆ. ಒಂದು ಕಡೆ ಆಕೆಯ ತಾಯಿ, ಇನ್ನೊಂದು ಕಡೆ ಸೋದರತ್ತೆ ಅವಳನ್ನ ಕೈ ಹಿಡಿದು ಮಂಟಪದ ಕಡೆಗೆ ಕರೆತರ್ತಾ ಇದ್ದಾರೆ. ತನ್ನ ಬಾಳ ಸಂಗಾತಿಯಾಗಲಿರುವಂತಹ ನಾನಿಯನ್ನ ನೋಡಬೇಕೆಂಬಂತಹ ಕನಸು ಮತ್ತು ತವಕ ಅವಳ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೆ ಅವಳು ಮಂಟಪದ ಮೆಟ್ಟಿಲುಗಳನ್ನ ಹತ್ತಿ ನಡೀತಿದ್ದಾಗ ದಗದಗನೆ ಹುರಿಯುವ ಬೆಂಕಿಯಂತಹ ಒಂದು ಘಟನೆ ನಡೆದೇ ಹೋಯಿತು. ಯಾರೋ ಒಬ್ಬರು ಅತಿ ವೇಗವಾಗಿ ಬರ್ತಾ ಇದ್ದಾರೆ. ವಧುವಿನ ಕೈಯನ್ನ ಬಲವಾಗಿ ಹಿಡಿದು ಕೆಳಗೆ ಎಳೆದಂತಾಯಿತು. ಆ ರಭಸಕ್ಕೆ ಲಕ್ಷ್ಮಿಯ ಕೈ ಆಕೆಯ ಅತ್ತೆಯ ಕೈಯಿಂದ ಜಾರೇ ಹೋಯಿತು. ಅವಳ ಕೈಯಲ್ಲಿದ್ದ ಮದುವೆಯ ತೆಂಗಿನಕಾಯಿ ಕೆಳಗೆ ಬಿದ್ದು ದಡಕ್ಕನೆ ಹೊಡೆಯಿತು. ಲಕ್ಷ್ಮಿ ನಿಯಂತ್ರಣ ತಪ್ಪಿ ಮದುವೆ ವೇದಿಕೆಯ ಮೇಲಿಂದನೇ ಜೋರಾಗಿ ಕೆಳಗೆ ಬಿದ್ದೇ ಬಿಟ್ಲು. ಅವಳು ಬಿದ್ದ ರಭಸಕ್ಕೆ ಮಂಟಪದಲ್ಲಿದ್ದವರೆಲ್ಲರೂ ಕೂಡ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಕಿರುಚಾಡ್ಬಿಟ್ರು. ತನ್ನ ಮದುವೆ ಮಂಟಪಕ್ಕೆ ಹೋಗದಂತೆ ತಡೀತಿರುವ ಆ ಕೈ ಯಾರದು ಎಂದು ಲಕ್ಷ್ಮಿ ಆಶ್ಚರ್ಯಚಕಿತವಾಗಿ ಆಘಾತದಿಂದ ಕಣ್ಣೆತ್ತಿ ನೋಡ್ತಾ ಇದ್ದಾಳೆ.
ಅಲ್ಲಿ ಒಬ್ಬ ಅತ್ಯಂತ ಸುಂದರವಾದ ಹುಡುಗಿ ನಿಂತಿದ್ಲು. ಆದರೆ ಆಕೆಯ ಕಣ್ಣುಗಳಲ್ಲಿ ಜ್ವಾಲಾಮುಖಿಯಂತಹ ಕೋಪ ಇತ್ತು. ಆ ಕ್ರೋಧದ ಕಣ್ಣುಗಳಿಂದ ಅವಳು ಲಕ್ಷ್ಮಿಯನ್ನ ದಿಟ್ಟಿಸಿ ನೋಡ್ತಾ ಇದ್ಲು. ಲಕ್ಷ್ಮಿಗೆ ಆ ಹುಡುಗಿಯನ್ನ ನೋಡಿದ ತಕ್ಷಣ ಅವಳ ಮೇಲೆ ಆ ಹುಡುಗಿಗೆ ಅಷ್ಟೊಂದು ಕೋಪ ಏಕಿದೆ ಎಂಬುದು ಅರ್ಥನೇ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಆ ಮುಖವನ್ನ ನೋಡಿದ ನೆನಪು, ಆದರೆ ಎಲ್ಲಿ ಯಾವಾಗ ನೋಡಿದಳು ಅನ್ನೋದು ಆತಂಕದ ಕ್ಷಣದಲ್ಲಿ ನೆನಪಿಗೆನೆ ಬರ್ತಾ ಇಲ್ಲ. ಆದರೆ ಈಗ ಲಕ್ಷ್ಮಿಯ ಮುಂದೆ ಇರುವುದು ಆಕೆಯ ಪರಿಚಯದ ಪ್ರಶ್ನೆಯಲ್ಲ, ಇಡೀ ಮಂಟಪವೇ ಮೌನಕ್ಕೆ ಶರಣಾಗುವಂತೆ ಮಾಡಿದ ಒಂದು ಮಹಾಪ್ರಶ್ನೆ. ನನ್ನ ಇಡೀ ಜೀವನದ ಕನಸಾಗಿದ್ದ ಆ ಮದುವೆಯನ್ನು ನಿಲ್ಲಿಸಿ ಮಂಟಪದಲ್ಲಿ ನನ್ನನ್ನು ಹೀಗೆ ಅವಮಾನಿಸಿ ಕೆಳಗೆ ದೂಡಲು ಈ ಅಪರಿಚಿತ ಹುಡುಗಿ ಯಾರು? ಕಾರಣ ಏನು? ಈಕೆಯ ಉದ್ದೇಶ ಆದರೂ ಏನೋ? ಮದುವೆ ಮಂಟಪದಲ್ಲಿ ನಿಶಬ್ದ ಆವರಿಸಿತು. ಎಲ್ಲರ ಕಣ್ಣುಗಳು ಆ ಹೊಸ ಹುಡುಗಿಯ ಮೇಲಿದ್ವು. ಆ ಹುಡುಗಿ ತನ್ನನ್ನು ಮದುವೆ ಮಂಟಪಕ್ಕೆ ಏರಲು ಬಿಡದೆ ಯಾಕೆ ತಡಿತಾ ಇದ್ದಾಳೆ ಎಂಬ ಪ್ರಶ್ನೆಗೆ ವಧು ಲಕ್ಷ್ಮಿಯ ಬಳಿ ಯಾವುದೇ ರೀತಿಯ ಉತ್ತರ ಇರಲಿಲ್ಲ. ಆದರೆ ಅಷ್ಟರಲ್ಲೇ ಅಲ್ಲಿ ನಡೆದಂತಹ ಒಂದು ಗಲಾಟೆಯನ್ನು ನೋಡಿ ಲಕ್ಷ್ಮಿಯ ತಾಯಿ, ತಂದೆ ಹಾಗೂ ಬಾವಿ ಅತ್ತೆ ಮಾವಂದಿರು ಗಾಬರಿಯಿಂದ ಓಡಿ ಬಂದು ಲಕ್ಷ್ಮಿಯ ಸುತ್ತ ನಿಂತರು. ಲಕ್ಷ್ಮಿಯ ತಂದೆ ಕೋಪದಿಂದ ನಡುಗುತ್ತಾ ಆ ಅಪರಿಚಿತ ಹುಡುಗಿಯ ಕಡೆ ನೋಡಿ, ಯಾರಮ್ಮ ನೀನು? ಏನು ಮಾಡ್ತಾ ಇದೀಯ ಅನ್ನೋ ಜ್ಞಾನ ಇದೆಯಾ ನಿನಗೆ? ಇದು ನನ್ನ ಮಗಳ ಶುಭ ಮುಹೂರ್ತದ ಮಂಟಪಕ್ಕೆ ಹೋಗೋದನ್ನು ತಡೆಯೋಕೆ ನಿನಗೆಷ್ಟು ಧೈರ್ಯ? ಅವಳ ಕೈ ಹಿಡಿದು ಕೆಳಗೆ ತಳ್ಳಿದ್ದೀಯಲ್ಲ, ನಿನಗೇನಾದರೂ ಹುಚ್ಚ ಎಂದು ಜೋರಾಗಿ ಕಿರುಚಾಡಿದ್ದಾರೆ. ಅದಕ್ಕೆ ಆ ಹುಡುಗಿ ಕಿಂಚಿತ್ತೂ ಹೆದರದೆ ನೇರವಾಗಿ ಲಕ್ಷ್ಮಿಯ ತಂದೆಯ ಕಣ್ಣುಗಳನ್ನು ನೋಡಿ, ನಿಮ್ಮ ಮಗಳು ಈಗ ಹೋಗಿ ಕುಳಿತುಕೊಳ್ಬೇಕಾಗಿರೋ ಜಾಗ ಇದೆಯಲ್ಲ, ಅದು ನಿಜವಾಗಿ ನಾನು ಇರಬೇಕಾದ ಜಾಗ. ಅಲ್ಲಿ ನಿಲ್ಲಬೇಕಾದವಳು ನಾನು. ಹಾಗಿರುವಾಗ ಅವಳನ್ನು ತಡೆಯದೆ ಮತ್ತೇನು ಮಾಡಬೇಕು ಹೇಳಿ ಎಂದು ಗಡುಸಾದ ಧ್ವನಿಯಲ್ಲಿ ಉತ್ತರಿಸಿದ್ಲು. ಆ ಮಾತನ್ನು ಕೇಳಿದ ತಕ್ಷಣ ಲಕ್ಷ್ಮಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಅವಳಿಗೆ ಭೂಮಿ ಕುಸಿದಂತಾಗಿ ಆಘಾತದ ಸುಳಿಯಲ್ಲಿ ಸಿಲುಕಿದ್ಲು. ಇತ್ತ ವರನ ತಂದೆ ವೇಣು ಅವರಿಗೆ ಕೋಪ ಅನ್ನೋದು ನೆತ್ತಿಗೇರಿತು. ಯಾರೇ ನೀನು? ಎಲ್ಲೋ ಇರೋಳು ಇಲ್ಲಿಗೆ ಬಂದು ನನ್ನ ಮಗನ ಮೇಲೆ ಇಲ್ಲಿಸಲದ ಅಪವಾದ ಹೊರಿಸ್ತಾ ಇದೆಯಾ? ನನ್ನ ಮಗನ ಬಗ್ಗೆ ಗೌರವದಿಂದ ಮಾತಾಡೋ, ಇಲ್ಲಾಂದರೆ ನೀನು ಇಲ್ಲಿಂದ ಜೀವಂತವಾಗಿ ಹೆಜ್ಜೆ ಇಡೋ ಮುನ್ನವೇ ನಿನ್ನ ಇಡೀ ಕುಟುಂಬದ ಮರ್ಯಾದೆಯನ್ನು ಹರಾಜಾಕ್ಬಿಡ್ತೀನಿ, ಎಚ್ಚರಿಕೆ ಎಂದು ತೀಕ್ಷ್ಣವಾಗಿ ಎಚ್ಚರಿಸಿದ್ರು. ವರನ ತಾಯಿ ಸುಮಾ ಕೂಡ ಸುಮ್ಮನಿರಲಿಲ್ಲ. ಅವಳು ಆ ಹುಡುಗಿಯ ಮುಂದೆ ಬಂದು, ಏನಮ್ಮ ಇದು? ಮದುವೆ ಮಂಟಪದಲ್ಲಿ ಬಂದು ಇಷ್ಟೊಂದು ರಾಧಾಂತ ಮಾಡ್ತಾ ಇದೆಯಾ? ನೀನು ಒಬ್ಬ ಹೆಣ್ಮಗಳಾಗಿ ನನ್ನ ಮಗ ಎಷ್ಟು ಒಳ್ಳೆಯವನು, ಎಷ್ಟು ಸಭ್ಯ ಅಂತ ನಮ್ಮ ಇಡೀ ಊರಿಗೆ ಗೊತ್ತು. ಎಂತಹ ಮನೆತನದವನು, ಅಂತಹ ಬಂಗಾರದಂಥ ಹುಡುಗನ ಮೇಲೆ ಕಳಂಕ ಹೊರಿಸ್ತಾ ಇದ್ರೆ ನಾನು ಎತ್ತ ಕರಳು ಸುಮ್ಮನೆ ನೋಡ್ತಾ ನಿಲ್ಲಲ್ಲ ಅಂತ ಹೇಳಿ ಕೂಗಾಡಿದ್ಲು. ಆಗ ಆ ಹುಡುಗಿ ಮಂಟಪದಲ್ಲಿದ್ದ ಎಲ್ಲರ ಕಡೆ ಒಮ್ಮೆ ನೋಡಿ ಅಳುತ್ತಲೇ ನಗುತ್ತಾ ವ್ಯಂಗ್ಯವಾಗಿ ಹೇಳಿದ್ಲು, ಬಂಗಾರದಂತಹ ಮಗನ ನಿಮ್ಮವನು? ಕೇಳಿ, ಎಲ್ಲರ ಕಿವಿಗೊಟ್ಟು ಕೇಳಿ, ಈ ಯೋಗ್ಯವಂತ ಮಗನ ಅಸಲಿ ಕಥೆಯನ್ನ ನಾನು ಹೇಳ್ತೀನಿ. ನಂತರ ಅವಳು ನೇರವಾಗಿ ವರ ನಾನಿಯ ಕಡೆಗೆ ಬೆರಳು ಮಾಡಿ ಇಡೀ ಮಂಟಪಕ್ಕೆ ಕೇಳಿಸುವಂತೆ ಜೋರಾಗಿ ಹೇಳೋಕೆ ಕಿರುಚೋಕೆ ಶುರು ಮಾಡ್ತಾಳೆ. ಇದೇ ನಿಮ್ಮ ಮಗ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಅಂದಿದ್ದ. ನಿನ್ನನ್ನೇ ಮದುವೆ ಆಗ್ತೀನಿ, ನೀನೇ ನನ್ನ ಪ್ರಪಂಚ, ನೀನಿಲ್ಲದೆ ನಾನು ಬದುಕೋಕೆ ಸಾಧ್ಯ ಇಲ್ಲ ಅಂತ ನನ್ನ ಬೆನ್ಬಿದ್ದಿದ್ದ. ನನ್ನ ಈ ಮುಗ್ಧ ಮನಸ್ಸಿಗೆ ನೂರಾರು ಹೊಸ ಆಸೆ, ಕನಸು, ಭರವಸೆಗಳನ್ನು ಹುಟ್ಟುಹಾಕಿ ನನ್ನ ತನ್ನ ಪ್ರೀತಿಯ ಜಾಲದಲ್ಲಿ ಬೀಳಿಸ್ಕೊಂಡಿದ್ದ. ಅದಾದಮೇಲೆ ನನ್ನ ಜೊತೆ ಗಂಟೆಗಟ್ಟಲೆ ಪಾರ್ಕ್ಗಳು, ಸಿನಿಮಾಗಳು ಅಂತ ಸುತ್ತಾಡಿ ಎಲ್ಲ ರೀತಿಯ ಸುಖವನ್ನು ಅನುಭವಿಸ್ದ. ಇವತ್ತು ನನ್ನನ್ನು ಒಂದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕಿದ್ದಾನೆ. ಇವತ್ತು ಏನು ತಿಳಿಯದವನಂತೆ ಬಂದು ಇಲ್ಲಿ ಮತ್ತೊಬ್ಬ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟೋಕೆ ರೆಡಿ ಆಗಿಬಿಟ್ಟಿದ್ದಾನೆ ಮರ್ಯಾದಸ್ಥ. ಆಕೆ ಕಣ್ಣೀರು ಹಾಕುತ್ತಾ ತನ್ನ ಒಡೆದ ಹೃದಯದ ಆಕ್ರೋಶವನ್ನು ಹೊರಹಾಕಿದ್ಲು. ಈಗ ನೀವು ಹೇಳಿ, ನಾನೇನು ಮಾಡಬೇಕು? ನನ್ನ ಜೀವನಕ್ಕೆ ಈಗ ಯಾರು ಹೊಣೆ? ಎಲ್ಲರ ಮುಂದೆ ಹರಾಜಾಗಿ ನಗೆ ಪಾಟಲಿಗೆ ಈಡಾಗಿರುವ ನನ್ನ ಬದುಕಿಗೆ ನ್ಯಾಯ ಕೊಡೋರು ಯಾರು? ನಿಮ್ಮ ಮಗನ ನಯವಂಚನೆಗೆ ಬಲಿಯಾದ ನನ್ನ ಬಾಳಿಗೆ ಈಗ ಏನು ಗತಿ? ಆಕೆಯ ಮಾತುಗಳು ಮದುವೆ ಮಂಟಪದಲ್ಲಿದ್ದ ಪ್ರತಿಯೊಬ್ಬರ ಎದೆಯನ್ನು ನಡುಗಿಸ್ತಾ ಇದ್ವು. ಎಲ್ಲರ ದೃಷ್ಟಿ ಈಗ ವರ ನಾನಿಯ ಕಡೆಗೆ ತಿರುಗಿತ್ತು. ಆ ಹುಡುಗಿ ಮಂಟಪದಲ್ಲಿದ್ದವರ ಕಡೆಗೆ ಕೈ ತೋರಿಸುತ್ತಾ, ಇಲ್ಲಿ ನೋಡಿ, ಇವರೆಲ್ಲರೂ ಕೂಡ ನನ್ನನ್ನೇ ತಪ್ಪಿತಸ್ಥಳು ತರಹ ನೋಡ್ತಾ ಇದ್ದಾರೆ. ಆದರೆ ನಾನಿಲ್ಲಿ ಬಂದು ಇಷ್ಟೊಂದು ರಾಧಾಂತ ಮಾಡೋಕೆ ಅಸಲಿ ಕಾರಣ ಯಾರು ಗೊತ್ತಾ? ಅದಕ್ಕೂ ನಿಮಗೆ ಸಂಬಂಧವಿದೆ ಎಂದು ಹೇಳುತ್ತಾ ನೇರವಾಗಿ ವಧು ಲಕ್ಷ್ಮಿಯ ಕಣ್ಣುಗಳನ್ನೇ ನೋಡಿ ಗುಡುಗಿದ್ಲು. ಲಕ್ಷ್ಮಿ, ನಾನೀಗ
ನೀನೀಗ ನನ್ನ ಜೀವನಕ್ಕೊಂದು ದಾರಿ ತೋರಿಸ್ತೀಯಾ? ಇಲ್ಲ ನಾನೀಗಲೇ ಎಲ್ಲರ ಕಣ್ಣೆದುರು ಈ ವಿಷ ಕುಡಿದು ಇಲ್ಲಿಯೇ ಪ್ರಾಣ ಬಿಡಬೇಕಾ? ಎನ್ನುತ್ತಾ ತನ್ನ ಕೈಯಲ್ಲಿದ್ದ ವಿಷದ ಬಾಟಲಿಯನ್ನೇ ಎಲ್ಲರಿಗೆ ಕಾಣುವಂತೆ ಎತ್ತಿ ಹಿಡಿದ್ಳು. ಆ ಬಾಟ್ಲಿನ ನೋಡಿದ ತಕ್ಷಣ ಮಂಟಪದಲ್ಲಿ ಇರೋರೆಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ಬಿಟ್ರು. ಈಗ ವರನ ತಂದೆ ವೇಣು ಮುಂದೆ ಬಂದು, "ನೋಡಮ್ಮ, ಬರೀ ಬಾಯಲ್ಲಿ ಮಾತಾಡಿದ್ರೆ ಸಾಲದು. ನನ್ನ ಮಗ ನಿನ್ನ ಜೀವನ ಹಾಳು ಮಾಡಿದ್ದಾನೆ ಅನ್ನೋದಕ್ಕೆ ಕನಿಷ್ಠ ಏನಾದರೂ ಒಂದು ಸಾಕ್ಷಿಯಾದರೂ ಇರಬೇಕಲ್ವಾ? ಯಾವುದೇ ಗಟ್ಟಿ ಪುರಾವೆ ಇಲ್ಲದೆ ನನ್ನ ಮಗನ ಮೇಲೆ ಶ್ರೀಮಂತ ಹುಡುಗ ಅಂತ ಹೇಳಿ ಆರೋಪ ಮಾಡೋಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ನಿನ್ನಂಥವ್ರನ್ನ ನಾನು ಬಹಳ ಜನ ನೋಡಿದ್ದೀನಿ. ನೀನು ಹೇಳೋ ಕಟ್ಟುಕತೆಗಳನ್ನು ನಂಬೋಕೆ ನಾವ್ಯಾರೂ ಇಲ್ಲಿ ಹುಚ್ಚರಲ್ಲ" ಅಂತ ಗದರಿಸಿದ್ರು. ಅದಕ್ಕೆ ಧ್ವನಿಗೂಡಿಸಿದ ವರನ ತಾಯಿ ಸುಮಾ, "ಹೌದು, ಈ ಮದುವೆ ಕೇವಲ ಈ ಮಂಟಪಕ್ಕೆ ಸೀಮಿತವಾಗಿಲ್ಲ. ಸಾವಿರಾರು ಜನರು ಇದನ್ನ ಟಿವಿಯಲ್ಲಿ ನೇರ ಪ್ರಸಾರ ಲೈವ್ ಆಗಿ ನೋಡ್ತಾ ಇರ್ತಾರೆ. ಇಷ್ಟೊಂದು ಜನರ ಮುಂದೆ ನೀನು ನನ್ನ ಮಗನ ಮರ್ಯಾದೆ ತೆಗಿತಾ ಇದ್ದೀಯಾ? ಬಹುಶಃ ನಮ್ಮ ಕೋಟಿಗಟ್ಟಲೆ ಆಸ್ತಿ, ಅಂತಸ್ತು, ಈ ಸಮಾಜದಲ್ಲಿ ನಮಗಿರುವಂತಹ ಸ್ಟೇಟಸ್ಸು, ಅಧಿಕಾರ ನೋಡಿ ಬಹುಶಃ ನಿನಗೆ ಹೊಟ್ಟೆ ಉರಿ ಇರಬೇಕು. ಅದಕ್ಕೆ ಈ ತರಹ ಡ್ರಾಮಾ ಮಾಡ್ತಾ ಇದೀಯ ಅನ್ಸುತ್ತೆ" ಎಂದು ವ್ಯಂಗ್ಯವಾಗಿ ನಕ್ಕಿದ್ಲು. ಆಗ ಆ ಹುಡುಗಿ ಸುಮಾಳನ್ನ ನೋಡಿ ತಿರಸ್ಕಾರದಿಂದ ನಗುತ್ತಾ, "ನಿಮ್ಮ ಆಸ್ತಿ, ಅಂತಸ್ತು ನನ್ನ ಕಾಲಿನ ಧೂಳಿಗೂ ಸಮ ಅಲ್ಲ. ನನ್ನ ಜೀವನ ಇಷ್ಟೊಂದು ಕೀಳು ಮಟ್ಟದ ಪ್ರಶ್ನೆಗೆ ಯೋಗ್ಯವಾದದ್ದಲ್ಲ. ನನ್ನ ಈ ಪರಿಸ್ಥಿತಿಗೆ ಕೇವಲ ನಿಮ್ಮ ಯೋಗ್ಯವಂತ ಮಗನೇ ಕಾರಣ. ಬರೀ ಬಾಯಿ ಮಾತಿಗೆ ಸಾಕ್ಷಿ ಕೇಳಿದ್ರಲ್ವಾ? ಇಗೋ ಈ ಫೋಟೋಗಳ ಸಾಕಾ ನಿಮ್ಮ ಮಗನ ಅಸಲಿ ಮುಖವಾಡ, ನೈಜತೆಯನ್ನ ಕಳಚೋಕೆ?" ಎನ್ನುತ್ತಾ ತನ್ನ ಕೈಯಲ್ಲಿದ್ದಂತಹ ಫೋಟೋಗಳ ಕಂತೆಗಳನ್ನೇ ಗಾಳಿಯಲ್ಲಿ ತೋರಿದ್ಲು. ಆ ಫೋಟೋಗಳು ಮದುವೆ ಮಂಟಪದ ತುಂಬ ಚದುರಿ ಬಿದ್ದಿದ್ವು. ನೆರೆದಿದ್ದ ಜನರೆಲ್ಲ ಮುಗಿಬಿದ್ದು ಆ ಫೋಟೋಗಳನ್ನು ತಗೊಂಡು ನೋಡೋಕೆ ಆರಂಭಿಸಿದ್ರು. ವರನ ತಂದೆ ತಾಯಿ ಮತ್ತು ವಧುವಿನ ಪೋಷಕರ ಕೈಗೂ ಕೂಡ ಕೆಲವೊಂದಷ್ಟು ಫೋಟೋಗಳು ಸಿಕ್ಕಿದ್ವು. ನೋಡಿದ್ರು. ಅದರಲ್ಲಿ ವರ, ನಾನಿ, ಆ ಹುಡುಗಿಯ ಜೊತೆ ಅತ್ಯಂತ ಆಪ್ತವಾಗಿದ್ದಂತಹ, ತಂದೆ ತಾಯಿ ನೋಡೋಕ್ಕೂ ಆಗದೆ ಇರುವಂತಹ ಒಂದಷ್ಟು ಚಿತ್ರಗಳಿದ್ವು. ಅದನ್ನು ನೋಡಿದಾಗ ಎಲ್ಲರ ಮುಖದಲ್ಲೂ ಕೂಡ ಆಘಾತದ ನೆರಳು ಆವರಿಸ್ತು. ಇಷ್ಟು ಸಾಕ್ಷ್ಯಗಳು ಸಾಲದು ಅಂತ ನಿಮ್ಗೇನಾದರೂ ಅನಿಸಿದ್ರೆ, ಇಗೋ ಈ ವಿಡಿಯೋ ಕ್ಯಾಸೆಟ್ ನೋಡಿ, ಇದನ್ನು ಎಲ್ಲರ ಸಮ್ಮುಖದಲ್ಲೇ ಪ್ಲೇ ಮಾಡಿ. ಆಗ ನನ್ನ ಪ್ರಾಮಾಣಿಕತೆ ಏನೋ, ನಿಮ್ಮ ಮಗನ ಯೋಗ್ಯತೆ ಏನೋ ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಎಂದು ಸವಾಲನ್ನು ಹಾಕುತ್ತಾ ಆಕೆ ತನ್ನ ಕೈಯಲ್ಲಿದ್ದಂತಹ ವಿಡಿಯೋ ಕ್ಯಾಸೆಟನ್ನು ಅಲ್ಲೇ ಇದ್ದ ವಿಡಿಯೋಗ್ರಾಫರ್ ಕೈಗೆ ಕೊಟ್ಟಳು. ವಿಡಿಯೋಗ್ರಾಫರ್ ಆ ಕ್ಯಾಸೆಟನ್ನು ಕೈಯಲ್ಲಿ ಹಿಡಿದು ಏನು ಮಾಡಬೇಕಂತ ತಿಳಿದೆ ಗೊಂದಲದಿಂದ ವರನ ತಂದೆಯ ಮುಖ ನೋಡ್ತಾ ಇದ್ದಾನೆ. ಅಲ್ಲಿಯವರೆಗೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿರುವುದನ್ನು ಗಮನಿಸಿದಂತಹ ವರನ ತಂದೆ ವೇಣು, ವಿಷಯ ಏನೆಂದು ಅಲ್ಲಿಯೇ ತೀರ್ಮಾನವಾಗಿ ಬಿಡಲಿ ಎಂಬ ಯೋಚನೆಯಿಂದ ಕ್ಯಾಸೆಟನ್ನು ಪ್ಲೇ ಮಾಡಿ ಅಲ್ಲಿ ಏನಿದೆ ಎಂದು ಪರದೆಯ ಮೇಲೆ ಹಾಕುವಂತೆ ವಿಡಿಯೋಗ್ರಾಫರ್ಗೆ ಸನ್ನೆ ಕೂಡ ಮಾಡ್ತಾರೆ. ಮುಂದೆ ಏನಾಗಬಹುದು ನಿಜವಾಗ್ಲೂ ಗೊತ್ತಿಲ್ಲ. ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.